ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಅನಿಮೇಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದ ಮುಖಾಂತರ ನಿಮಗೆ ಒಂದು ಒಳ್ಳೆ ಅಪ್ಡೇಟ್ ಒಂದಿಗೆ ನಾನು ಈ ವಿಡಿಯೋದ ಮುಖಾಂತರ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬಹುದು, ಇವಾಗ ಒಂದು 18 ದಿವಸಗಳ ಹಿಂದಿನಿಂದ ಕೂಡ ನಮಗೆ EPF ನಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಗಳು ಎದುರಾಗ್ತದೆ ಸ್ನೇಹಿತರೆ. EPF ವೆಬ್ಸೈಟ್ ಏನಿತ್ತಲ್ಲ ಅದಕ್ಕೆ ಕರೆಕ್ಟ್ ಆಗಿ ಕಾರ್ಯನಿರ್ವಹಿಸ್ತಿದ್ದಿಲ್ಲ ಸ್ನೇಹಿತರೆ 18 ದಿವಸಗಳಿಂದ. ಇಂಥ ಸಂದರ್ಭದಾಗ ನಾವು ಏನಾಗಿದೆ EPF ವೆಬ್ಸೈಟ್ ಯಾಕೆ ಸರ್ ಕಾರ್ಯನಿರ್ವಹಿಸ್ತಿಲ್ಲ ಅಂತ ಹೇಳಿ ಬಹಳ ಜನ ಕೇಳಿದ್ವಿ ಸ್ನೇಹಿತರೆ. ಈ EPF ಸರ್ವರ್ ಏನಿದೆಲ್ಲ ಇಷ್ಟು ದಿವಸ ನಮಗೆ ಸರಿಯಾಗಿ ಕಾರ್ಯನಿರ್ವಹಿಸ್ತಿದ್ದ ಕಾರಣ ಏನಪ್ಪಾ ಅಂದ್ರೆ ನಮಗೆ ಪ್ರಾಬ್ಲಮ್ ಆಗ್ತಿತ್ತು. ಆ ಪ್ರಾಬ್ಲಮ್ಗೆ ಇವಾಗ ನಮಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಇವಾಗ ಸಿಕ್ಕಿದೆ ಸ್ನೇಹಿತರೆ. ಆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಸ್ನೇಹಿತರೆ, EPF ಡಿಪಾರ್ಟ್ಮೆಂಟ್ ಕಡೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನಾವು ಆನ್ಲೈನ್ ಮುಖಾಂತರ ನಾವು ಕರಪ್ಷನ್ ಮಾಡಬಹುದು ಸ್ನೇಹಿತರೆ. ನೀವು ಕೇಳ್ತಿದ್ದಲ್ಲ, ನಾವು ಯಾವುದೇ ಒಂದು ಜಾಯಿಂಟ್ ಡಿಕ್ಲರೇಷನ್ ಫಾರ್ಮ್ ಸಲ್ಲಿಸಬೇಕಂತ ಸಂದರ್ಭದಲ್ಲಿ ನಾವು ಆಫ್ಲೈನ್ ಮುಖಾಂತರ ನಾವು ಜಾಯಿಂಟ್ ಡಿಕ್ಲರೇಷನ್ ಫಾರ್ಮ್ ಸಲ್ಲಿಸೋದು ಕಡ್ಡಾಯವಾಗಿತ್ತು ಸ್ನೇಹಿತರೆ. ಈಗ ಅದೆಲ್ಲ ನಮಗೆ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ಸ್ ನಮಗೆ EPF ನಲ್ಲಿ ಸಿಕ್ಕಿದೆ ಸ್ನೇಹಿತರೆ. ಅದೇ ಗುಡ್ ನ್ಯೂಸ್ ನಾನು ನಿಮ್ಮ ಮುಂದೆ ಹೇಳ್ತೀನಿ ಸ್ನೇಹಿತರೆ. ಈ 18 ದಿವಸಗಳಿಂದ PF ನಲ್ಲಿ EPF ನೆಟ್ವರ್ಕ್ ಏನು ಕಾರ್ಯನಿರ್ವಹಿಸ್ತಿದ್ದಿಲ್ಲ ಅಲ್ವೇ, ಅದಕ್ಕೆಲ್ಲ ನಮಗೊಂದು ಒಳ್ಳೆ ಗುಡ್ ನ್ಯೂಸ್ ಇವಾಗ ಸಿಕ್ಕಿದೆ ಅಂದ್ರೆ ತಪ್ಪಾಗಲಾರದು ಸ್ನೇಹಿತರೆ. ನನ್ನ ಆ ಗುಡ್ ನ್ಯೂಸ್ ನ ಸಂಪೂರ್ಣ ವಿವರಣೆಗಳನ್ನ ನೀವು ನೋಡ್ಬೇಕಾಗುತ್ತೆ ಅಂದ್ರೆ ಸ್ನೇಹಿತರೆ, ನೀವೇನಾದ್ರೂ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ವಿಡಿಯೋ ಏನಾದ್ರು ನೀವು ಲೈಕ್ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಂದ್ರೆ ಸ್ನೇಹಿತರೆ, EPF ಅಲ್ಲಿ ನಾನು EPF ನ ಡೀಟೇಲ್ಸ್ ಏನಿದಾವಲ್ಲ ಎಲ್ಲಾನ ಕನ್ನಡದೊಳಗನೆ ನಾನು ನಿಮಗೆ ಮಾಹಿತಿ ಕೊಡೋ ಉದ್ದೇಶದಿಂದ ನಾನು ಈ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಸ್ನೇಹಿತರೆ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ನನಗೆ ಅತ್ಯಗತ್ಯವಾಗಿದೆ. ಅದಕ್ಕೋಸ್ಕರ ನೀವು ಏನಾದ್ರು ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ ಮುಂದೆ ನಾನು ವಿನಂತಿಸಿಕೊಳ್ತೀನಿ ಸ್ನೇಹಿತರೆ. ಈ ಗುಡ್ ನ್ಯೂಸ್ ನಿಮ್ಗೆ ತಿಳ್ಕೊಬೇಕಂತ ಕ್ಯೂರಿಯಾಸಿಟಿ ಇದೆಯಲ್ಲ ಸ್ನೇಹಿತರೆ, ನನ್ನ ಈ ವಿಡಿಯೋನ ನೀವು ಎಂಡ್ ತನಕ ನೋಡಿದಾಗ ಮಾತ್ರ ಈ ವಿಡಿಯೋದ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನನ್ನ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮತ್ತೆ ಇನ್ನೊಂದು ಟೈಮ್ ಹೇಳ್ತೀನಿ, ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ EPF ಅಲ್ಲಿ ಬಂದಿರತಕ್ಕಂತ ಗುಡ್ ನ್ಯೂಸ್ ಬಗ್ಗೆ ಸಂಪೂರ್ಣ ಲೈವ್ ಆಗಿ ನಾನು ಈ ವಿಡಿಯೋದ ಮುಖಾಂತರ ನಿಮ್ಗೆ ಅಂದ್ರೆ ಲೈವ್ ಆಗಿ ಈ ವಿಡಿಯೋದ ಮುಖಾಂತರ ನಾನು ನಿಮ್ ಮುಂದೆ ನಿಮ್ಗೆ ತಲುಪಿಸ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವಾಗ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಬನ್ನಿ ಸ್ನೇಹಿತರೆ, ನಾನು ನಿಮಗೆ ಲೈವ್ ಆಗಿ ತೋರಿಸುವ ಉದ್ದೇಶದಿಂದ ನಾನು ಇವಾಗ EPF ಮೆಂಬರ್ ಪೋರ್ಟಲ್ ಒಳಗಡೆಯಿಂದ ನಿಮಗೆ ಲಾಗಿನ್ ಮಾಡುವ ಮುಖಾಂತರ ಫಸ್ಟ್ ಇಂದ ಸ್ಟಾರ್ಟಿಂಗ್ ಇಂದ ನಿಮಗೆ ಆ ಪ್ರೊಸೆಸ್ ಬಗ್ಗೆ ಅಂದ್ರೆ EPF ಅಲ್ಲಿ ಬಂದಿರತಕ್ಕಂತ ಒಂದು ಗುಡ್ ನ್ಯೂಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಲೈವ್ ವಿಡಿಯೋ ಮಾಡುವ ಮುಖಾಂತರ ನಾನು ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ತಲುಪಿಸ್ತಿದ್ದೀನಿ ಸ್ನೇಹಿತರೆ. ಅದಕ್ಕೋಸ್ಕರ ಈ ವಿಡಿಯೋ ಒಂದು 10 ನಿಮಿಷದೊಳಗಡೆ ನಾನು ಮಾಡ್ತಿದ್ದೀನಿ ಸ್ನೇಹಿತರೆ. ಅದಕ್ಕೋಸ್ಕರ ಈ ವಿಡಿಯೋನ ಎಂಡ್ ತನಕ ನೋಡಿದ್ರೆ ನಿಮಗೆ 100% EPF ಅಲ್ಲಿ ಬಂದಿರತಕ್ಕಂತ ಹೊಸ ಒಂದು ಗುಡ್ ನ್ಯೂಸ್ ಅಂದ್ರೆ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಪ್ರತಿಯೊಬ್ಬ EPF ಮೆಂಬರ್ಸ್ ಏನಿದೆಲ್ಲ ಇದು ಒಳ್ಳೆಯ ಅಪ್ಡೇಟ್ ಆಗಿರೋದ್ರಿಂದ ಈ ವಿಡಿಯೋನ ಎಂಡ್ ತನಕ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಲ್ಲಿ UAN ನಂಬರ್ ಮತ್ತೆ ಪಾಸ್ವರ್ಡ್ ಮತ್ತೆ ಕ್ಯಾಪ್ಚ್ ಕೋಡ್ ಹಾಕಿದ ತಕ್ಷಣ ನಾನು ಇವಾಗ ಲೈವ್ ಆಗಿ ತೋರಿಸೋದ್ರಿಂದ ನಾನು UAN ನಂಬರ್ ಮತ್ತೆ ಪಾಸ್ವರ್ಡ್ ಹಾಕಿದ್ದೀನಿ. ಅದಾದ ನಂತರ ಇಲ್ಲಿ ಕ್ಯಾಪ್ಚ್ ಕೋಡ್ ನ ಎಂಟ್ರಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಕ್ಯಾಪ್ಚ್ ಕೋಡ್ ನ ಕರೆಕ್ಟ್ ಆಗಿ ಹಾಕಿ ನೀವು ಎಂಟ್ರಿ ಲಾಗಿನ್ ಆದ ತಕ್ಷಣ ನೋಡಿ ಸ್ನೇಹಿತರೆ, ನಾನು ಆಗಿದ ತಕ್ಷಣ ಇಲ್ಲಿ ಸೈನ್ ಇನ್ ಅಂತ ಏನು ಕಾಣ್ತಿದಿಲ್ಲ, ಸೈನ್ ಇನ್ ಬಟನ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಿದ್ದೀನಿ ಸ್ನೇಹಿತರೆ. ಓಕೆ, ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ಒನ್ ಟೈಮ್ ಪಾಸ್ವರ್ಡ್ ಅಂತ ಹೇಳಿ ಒಂದು OTP ಬರುತ್ತೆ ಸ್ನೇಹಿತರೆ. ಓಕೆ, ಯಾರ್ಯಾರು EPF ಮೆಂಬರ್ಸ್ ಇದೆಲ್ಲ ಅವ್ರಿಗೆ ಪ್ರತಿಯೊಬ್ಬರಿಗೂ ಇಲ್ಲಿ OTP ಬರುತ್ತೆ. ಓಕೆ, ಅಲ್ಲಿ OTP ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನಾನು ಇವಾಗ ಲೈವ್ ಆಗಿ ತೋರಿಸುವ ಉದ್ದೇಶದಿಂದ ನಾನು ಇವಾಗ OTP ಹಾಕಿ ನಿಮಗೆ ಎಂಟ್ರಿ ಮಾಡಿ ತೋರಿಸ್ತಿದ್ದೆ ಸ್ನೇಹಿತರೆ. ಮತ್ತೆ OTP ಎಂಟ್ರಿ ಮಾಡಿದ ತಕ್ಷಣ ನಾನು ಇಲ್ಲಿ ಕ್ಯಾಪ್ಚ್ ಕೋಡ್ ಏನಿದೆಯಲ್ಲ ಕ್ಯಾಪ್ಚ್ ಕೋಡ್ ನಾನಿಲ್ಲಿ ಎಂಟ್ರಿ ಮಾಡ್ತಿದ್ದೀನಿ ಸ್ನೇಹಿತರೆ. ಓಕೆ, ಕ್ಯಾಪ್ಚ್ ಕೋಡ್ ಎಂಟ್ರಿ ಮಾಡಿದ ತಕ್ಷಣ ನಾನು ಇವಾಗ ಸಬ್ಮಿಟ್ ಬಟನ್ ಏನಿದೆಯಲ್ಲ ಸಬ್ಮಿಟ್ ಬಟನ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಿದ್ದೀನಿ ಸ್ನೇಹಿತರೆ. ಓಕೆ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ, ಈ ತರ ಒಂದು EPF ಮೆಂಬರ್ ಪೋರ್ಟಲ್ ಅಲ್ಲಿ ನಾನು ಸೈನ್ ಇನ್ ಆದ ತಕ್ಷಣ ನಿಮಗೆ ಈ ತರ ಒಂದು ಫೇಸ್ ಓಪನ್ ಆಗುತ್ತೆ ಸ್ನೇಹಿತರೆ. ಇದೆಲ್ಲ ಗೊತ್ತಿರೋ ವಿಷಯ ನಿಮಗೆ. ಅದಾದ ನಂತರ ಸ್ನೇಹಿತರೆ, ಓಮ್ ವ್ಯೂ ಮತ್ತೆ ಮ್ಯಾನೇಜ್ ಅಕೌಂಟ್ ಆನ್ಲೈನ್ ಸರ್ವಿಸ್ ಈ ಆಪ್ಷನ್ಸ್ ಒಳಗಡೆ ಒಂದು ಹೊಸ ಅಪ್ಡೇಟ್ ಒಂದು ಎಂಟ್ರಿ ಆಗಿದೆ ಸ್ನೇಹಿತರೆ. ಅದೇನಪ್ಪ ಅಂದ್ರೆ ಇಲ್ಲಿ ನಾನು ಥರ್ಡ್ ಒಂದು ಏನು ಕ್ಲಿಕ್ ಮಾಡ್ತಿಲ್ಲ, ಮ್ಯಾನೇಜ್ ಅಂತ ಏನು ಕಾಣ್ತಾ ಇದ್ದೇನೆ ಸ್ನೇಹಿತರೆ. ಈ ಮ್ಯಾನೇಜ್ ಒಳಗಡೆ ನಾನು ಮ್ಯಾನೇಜ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ, ಬೇಸಿಕ್ ಡೀಟೇಲ್ಸ್, ಜಾಯಿಂಟ್ ಡಿಕ್ಲರೇಷನ್, ಕರಪ್ಷನ್, ಓಕೆ, ಜಾಯಿಂಟ್ ಡಿಕ್ಲರೇಷನ್, ಕಾಂಟ್ಯಾಕ್ಟ್ ಡೀಟೇಲ್ಸ್, KYC, ಇ ನಾಮಿನೇಷನ್, ಮಾರ್ಕ್ ಎಕ್ಸಿಟ್ ಇದ್ರೊಳಗಡೆ ನಮಗೆ ಅಪ್ಡೇಟ್ ಆಗಿರೋದು ಒಂದು ಹೊಸ ಅಪ್ಡೇಟ್ ಅಂತ ಸ್ನೇಹಿತರೆ ಜಾಯಿಂಟ್ ಡಿಕ್ಲರೇಷನ್. ಓಕೆ, EPF ಒಳಗಡೆ ನಾವು ಜಾಯಿಂಟ್ ಡಿಕ್ಲರೇಷನ್ ಅಂದ್ರೆ ನೀವು ಫಾದರ್ ನೇಮ್ ಕರಪ್ಷನ್ ಮಾಡಬಹುದು, ಇಲ್ಲ ನಿಮಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಬಹಳ ಅಪ್ಡೇಟ್ಗಳು ಬಂದಿದೆ. ಓಕೆ, ಜಾಯಿಂಟ್ ಡಿಕ್ಲರೇಷನ್ ಅಂದ್ರೆ ನಿಮಗೆ ಅರ್ಥ ಆಗ್ಬಿಡುವುದು ನಾವು ಏನೆಲ್ಲ ಕರಪ್ಷನ್ ಮಾಡಬಹುದು ಅಂದ್ರೆ ಡೇಟ್ ಆಫ್ ಜಾಯ್ನಿಂಗ್, ಡೇಟ್ ಆಫ್ ಲಿವಿಂಗ್, ಡೇಟ್ ಆಫ್ ರೀಜನ್. ಓಕೆ, ಪ್ರತಿಯೊಂದನ್ನು ನಾವು ಇಲ್ಲಿ ಚೇಂಜಸ್ ಮಾಡಬಹುದು ಸ್ನೇಹಿತರೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ನೀಡ್ತಿದ್ದೀನಿ ಸ್ನೇಹಿತರೆ.
ಸ್ನೇಹಿತರೆ, ಈ ಜಾಯಿಂಟ್ ಡಿಕ್ಲರೇಷನ್ ಮಾಹಿತಿ ತಿಳ್ಕೊಬೇಕಪ್ಪ ಅಂದ್ರೆ ನೀವು ಒಂದು 10 ನಿಮಿಷ ವಿಡಿಯೋ ಇದೆ ನಂದು. ಓಕೆ, ಇದನ್ನ ನೀವು ಎಂಡ್ ತನಕ ನೋಡಿದ್ರೆ EPF ಅಲ್ಲಿ ಬಂದಿರತಕ್ಕಂತ ಒಂದು ಹೊಸ ಬದಲಾವಣೆಯ ಮಾಹಿತಿಯನ್ನ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಓಕೆ, ಅದಕ್ಕೋಸ್ಕರ ನೀವು ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಏನು ಅರ್ಥ ಆಗಲ್ಲ. ಅದಕ್ಕೋಸ್ಕರ ನೀವು ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಕಂಟಿನ್ಯೂ ಆಗಿ ಈ ವಿಡಿಯೋ ಏನನ್ನು ನೋಡಿದ್ರೆ 100% EPF ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ, ಇದ್ರ ಬಗ್ಗೆ EPF ಜಾಯಿಂಟ್ ಡಿಕ್ಲರೇಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ. ನೋಡಿ, ಇಲ್ಲಿ ಜಾಯಿಂಟ್ ಡಿಕ್ಲರೇಷನ್ ಏನಿದೆಲ್ಲ ಅದನ್ನ ಕ್ಲಿಕ್ ಮಾಡುವ ಮುಖಾಂತರ ನಿಮಗೆ ಮಾಹಿತಿಯನ್ನ ನೀಡ್ತಿದ್ದೀನಿ ಸ್ನೇಹಿತರೆ. ಓಕೆ, EPF ಜಾಯಿಂಟ್ ಡಿಕ್ಲರೇಷನ್ ಫಾರ್ಮ್ ಅನ್ನೋದು ಏನಿದೆಲ್ಲ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಜಾಯಿಂಟ್ ಡಿಕ್ಲರೇಷನ್ ಅಂತ ಬಂದು ಇಲ್ಲಿ ನೋಡಿ ಸೆಲೆಕ್ಟ್ ಮೆಂಬರ್ ID. ಓಕೆ, ಇಲ್ಲಿ ನೀವು ಯಾವ ಕಾಂಟ್ರಾಕ್ಟರ್ ಒಳಗಡೆ ಅಂದ್ರೆ ಒಂದಕ್ಕಿಂತ ಹೆಚ್ಚು ಕಾಂಟ್ರಾಕ್ಟರ್ ಒಳಗಡೆ ನೀವು ಕೆಲಸ ನಿರ್ವಹಿಸಿದ್ರೆ ಅಲ್ಲಿ ಪ್ರತಿಯೊಂದು ಕಾಂಟ್ರಾಕ್ಟರ್ ಡೀಟೇಲ್ಸ್ ಕೂಡ ಇಲ್ಲಿ ನಮಗೆ ಕಾಂಟ್ರಾಕ್ಟ್ ಡೀಟೇಲ್ಸ್ ಮತ್ತೆ ಕಂಪನಿ ಡೀಟೇಲ್ಸ್, ನೀವು ಎಲ್ಲಿ ಕೆಲಸ ಮಾಡ್ತಾ ಅದ್ರ ಡೀಟೇಲ್ಸ್ ಸಂಪೂರ್ಣವಾಗಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಅದರಲ್ಲಿ ನೀವು ಯಾವುದ್ರ ಒಳಗೆ ಕರಪ್ಷನ್ ಮಾಡ್ಬೇಕಲ್ಲ ಆ ಕರಪ್ಷನ್ ಮಾಡಿದಂತ ಡೀಟೇಲ್ಸ್ ಬಗ್ಗೆ ಇಲ್ಲಿ ಚಾಯ್ಸ್ ಮಾಡಿ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಏನಿದೆಯಲ್ಲ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಈ ತರ ಫೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆ, ಅಪ್ಡೇಟ್ ಡೀಟೇಲ್ಸ್, ಓಕೆ, ಅಪ್ಲೋಡ್ ಡಾಕ್ಯುಮೆಂಟ್ ಮತ್ತೆ ಪ್ರಿವ್ಯೂ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಹೇಳಿ ಓಪನ್ ಆಗುತ್ತೆ ನೋಡಿ ಸ್ನೇಹಿತರೆ. ನೀವು ನೋಡಬಹುದು. ಓಕೆ, ನೋಡಿ ಇಲ್ಲಿ ಆಧಾರ್ ನಂಬರ್, ಓಕೆ, ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಫಾದರ್ ನೇಮ್, ರಿಲೇಶನ್ಶಿಪ್, ಮೆರಿಟಲ್ ಸ್ಟೇಟಸ್, ನ್ಯಾಷನಾಲಿಟಿ, ಈ ತರ ನಿಮಗೆ ಕರಪ್ಷನ್ ಮಾಡಂತ ಎಲ್ಲಾ ಅವಕಾಶಗಳನ್ನ EPF ಡಿಪಾರ್ಟ್ಮೆಂಟ್ ಏನ್ ಮಾಡಿದೆ ನಮಗೆ ಆನ್ಲೈನ್ ನಲ್ಲಿ ಕಲ್ಪಿಸಿದೆ ಸ್ನೇಹಿತರೆ. ಓಕೆ, ಇಲ್ಲಿ ಪೆನ್ ಮಾರ್ಕ್ ಏನಿದಾವಲ್ಲ ಇವೆಲ್ಲ ಪ್ರತಿಯೊಂದನ್ನು ನೀವು ಡೀಟೇಲ್ಸ್ ಗಳನ್ನ ನೀವು ಕರಪ್ಷನ್ ತಗೊಬಹುದು ಸ್ನೇಹಿತರೆ. ಓಕೆ, ನಿಮಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಇದು. ಓಕೆ, ಈ ತರ ಕರಪ್ಷನ್ ತಗೊಬಹುದು. ಮತ್ತೆ ನೋಡಿ, ಅದು ನಮ್ಮ ವೈಯಕ್ತಿಕ ಡೀಟೇಲ್ಸ್ ಗಳ ಬಗ್ಗೆ ಆದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಅಪ್ಡೇಟ್ ಸರ್ವಿಸ್ ಡೀಟೇಲ್ಸ್ ಕೂಡ ನಾವು ಚೇಂಜಸ್ ಮಾಡಬಹುದು. ಓಕೆ, ಅಂದ್ರೆ ಸರ್ವಿಸ್ ಡೀಟೇಲ್ಸ್ ಏನಪ್ಪಾ ಅಂದ್ರೆ ಡೇಟ್ ಆಫ್ ಜಾಯ್ನಿಂಗ್ ತಪ್ಪಾದಂತ ಸಂದರ್ಭದೊಳಗಡೆ ನಾವು ಡೇಟ್ ಆಫ್ ಜಾಯ್ನಿಂಗ್ ಕೂಡ ಸರಿ ಮಾಡಬಹುದು ಆನ್ಲೈನ್ ಮುಖಾಂತರ. ಮತ್ತೆ ಡೇಟ್ ಆಫ್ ಲಿವಿಂಗ್ ಅಂದ್ರೆ ನಾವು ಕೆಲಸ ಬಿಟ್ಟಂತ ಡೇಟ್ ಗೋಡನ್ನ ನಾವು ಇಲ್ಲಿ ಸರಿ ಮಾಡಬಹುದು. ಅದಾದ್ಮೇಲೆ ರೀಜನ್ ಆಫ್ ಲಿವಿಂಗ್ EPF, ಓಕೆ, ರೀಜನ್ ನಾವು ಏನಾದ್ರೂ ತಪ್ಪಾಗಿ ಎಂಟ್ರಿ ಮಾಡಿದ್ರು ಕೂಡ ಚೇಂಜಸ್ ಮಾಡಬಹುದು. ಡೇಟ್ ಆಫ್ ಲಿವಿಂಗ್ ಜಾಯ್ನಿಂಗ್ EPS ಅದು ಕೂಡ ನಾವು ಚೇಂಜಸ್ ಮಾಡಬಹುದು. ಡೇಟ್ ಆಫ್ ಲಿವಿಂಗ್ EPS ಅದು ಕೂಡ ಚೇಂಜಸ್ ಮಾಡಬಹುದು. ರೀಜನ್ ಆಫ್ ಲಿವಿಂಗ್ EPS, ಓಕೆ, ನಾವು ರೀಜನ್ ಅಂದ್ರೆ ರಿಟೈರ್ಮೆಂಟ್, ಕ್ಯಾಸ್ಟಲ್ ಸರ್ವಿಸ್ ಎನಿವನ್ ಬರುತ್ತಲ್ಲ ಅಂತ ಸಂದರ್ಭದಲ್ಲಿ ಕೂಡ ನಾವು ಆನ್ಲೈನ್ ಮುಖಾಂತರ ಪ್ರತಿಯೊಂದು ಚೇಂಜಸ್ ಕೂಡ ನಾವು EPF ಆನ್ಲೈನ್ ಮುಖಾಂತರನೇ ನಾವು ಚೇಂಜಸ್ ಮಾಡಬಹುದು ಸ್ನೇಹಿತರೆ. ಇದಕ್ಕಿಂತ ಒಂದು ದೊಡ್ಡ ಗುಡ್ ನ್ಯೂಸ್ EPF ಅಲ್ಲಿ ಬೇರೆ ಯಾವುದಿಲ್ಲ ಅಂತ ನಾನು ಭಾವಿಸಿದ್ದೀನಿ ಸ್ನೇಹಿತರೆ. EPF ಡಿಪಾರ್ಟ್ಮೆಂಟ್ ಏನಿದೆಯಲ್ಲ ನಮಗೋಸ್ಕರ ಒಂದು ಒಳ್ಳೆ ಅಪ್ಡೇಟ್ ನ ತಗೊಂಡ್ಬಂದಿದೆ ಅಲ್ವಾ ಸ್ನೇಹಿತರೆ. ಇದ್ರ ಬಗ್ಗೆ ಅಂದ್ರೆ ಈ EPF ಒಳಗಡೆ ನಾವು ಯಾವ್ದಾದ್ರು ಒಂದು ಕರಪ್ಷನ್ ಮಾಡುವಂತ ಸಂದರ್ಭದಲ್ಲಿ, ಓಕೆ, EPF ನಲ್ಲಿ ಯಾವುದೇ ಕರಪ್ಷನ್ ಮಾಡುವಂತ ಸಂದರ್ಭದಲ್ಲಿ ನಾವು ಯಾವ ತರ ಕರಪ್ಷನ್ ನ ತಗೊಬಹುದು ಎಂಬ ಸಂಪೂರ್ಣ ಮಾಹಿತಿಯನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ದಯವಿಟ್ಟು ನನ್ನ ಚಾನಲ್ ಹೊಸದಾಗಿ ನೋಡ್ತೀರಿ, ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋ ಏನಾದ್ರೂ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ. ಯಾಕಂದ್ರೆ ನೀವು ಕೊಡುವಂತ ಲೈಕ್ ಮತ್ತೆ ನೀವು ಕೊಡುವಂತ ಕಾಮೆಂಟ್ ನನಗೆ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಎನರ್ಜಿನನ್ನು ಕೊಡುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ವಿಡಿಯೋನ ಬೆಟರ್ ಆಗಿ ನಾನು ನಿಮಗೋಸ್ಕರ ವಿಡಿಯೋ ಮಾಡಕ್ಕೆ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟು ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನನ್ನ ಚಾನಲ್ ಏನಾದ್ರು ದಯವಿಟ್ಟು ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ನೀವು ಹೊಸದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು, ಶುಭ ದಿನ.